ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯ ನಮ್ಮ ದೇಹದ ಆಗು ಹೋಗುಗಳ ಬಗ್ಗೆ ಮಿಡಿಯುವ ಕೇಂದ್ರ ಬಿಂದು. ಇದರ ಕಾರ್ಯವೈಖರಿ ಸಮರ್ಪಕವಾಗಿದ್ದಲ್ಲಿ ನಮ್ಮ ಶರೀರ ಮತ್ತದರ ಆರೋಗ್ಯ ಉತ್ತಮವಾಗಿರುತ್ತೆ. ಹೃದಯದಲ್ಲಿರುವ 4 ಕವಾಟುಗಳು ತಮ್ಮ ಸಂಕುಚಿತ ಮತ್ತು ಹಿಗ್ಗುವ ಪ್ರಕ್ರಿಯೆಯಿಂದ ರಕ್ತನಾಳಗಳ ಮೂಲಕ ಶುದ್ಧ ರಕ್ತವನ್ನ ದೇಹದ ಇನ್ನಿತರ ಭಾಗಕ್ಕೆ ಹರಿದು ಬಿಡುತ್ತೆ. ಇಂತಹ ಅತಿ ಮುಖ್ಯ ಅಂಗದ ಕಾರ್ಯವೈಖರಿ ಏರುಪೇರಾದಲ್ಲಿ ಹೃದಯ ಕಾಯಿಲೆಯಿಂದ ಬಳಲಬೇಕಾಗುತ್ತೆ. ಹೃದಯದ ಕಾಯಿಲೆ ವಯಸ್ಸಾದವರಲ್ಲಿ ಮಾತ್ರವಲ್ಲ, ಈಗಿನ ಯುವಜನತೆಯಲ್ಲೂ ಕೂಡ ಅತಿ ಹೆಚ್ಚಾಗಿ ಕಂಡುಬರ್ತಿದೆ. ಹಾಗಾದ್ರೆ ಇದಕ್ಕೆ ಚಿಕಿತ್ಸೆ ಹೇಗೆ? ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಸ್ಪರ್ಶ್ ಹಾಸ್ಪಿಟಲ್ನ ಕಾರ್ಡಿಯಕ್ ಸರ್ಜನ್ ಆಗಿರುವಂತಹ ಅಕ್ಷಯ್ ಕುಮಾರ್ ಸಿಂಗ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅದೇ ರೀತಿ ಸ್ಪರ್ಶ್ ಹಾಸ್ಪಿಟಲ್ ಯಲಹಂಕದ ಅನಸ್ಟೆಟಿಸ್ಟ್ ಮತ್ತೆ ಇಂಟೆನ್ಸಿವಿಸ್ಟ್ ಆಗಿರುವಂತಹ ಡಾಕ್ಟರ್ ಸುಮಾ ಕೆ ರಾವ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ. ಡಾಕ್ಟರ್, ತಾವೇ ಗಮನಿಸಿರಬಹುದು ಇತ್ತೀಚಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ, ಅದರಲ್ಲೂ ಬಹಳ ಮುಖ್ಯವಾಗಿ ಭಾರತದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಚಿಕಿತ್ಸೆಯ ಬಗ್ಗೆ ನಾವು ಗಮನ ಹರಿಸಲೇಬೇಕು. ಮೊಟ್ಟ ಮೊದಲನೆಯದಾಗಿ ಕೀಹೋಲ್ ಸರ್ಜರಿ ಅಂತಂದ್ರೆ ಏನು? ಎಲ್ಲರಿಗೆ ನಮಸ್ಕಾರ. ಹಾರ್ಟ್ ನಮ್ಮ ಬಾಡಿಯಲ್ಲೇ ಒಂದು ವೈಟಲ್ ಆರ್ಗನ್. ಸೊ ಹಾರ್ಟ್ಗೆ ಬೇರೆ ಬೇರೆ ಕಾಯಿಲೆ ಬರೋಕ್ಕೆ ಚಾನ್ಸ್ ಇರ್ತದೆ. ಸೊ ಬೇರೆ ಕಾಯಿಲೆ ಅಂದರೆ ಕೊರೊನರಿ ಆರ್ಟರಿ ಡಿಸೀಸ್, ಹಾರ್ಟ್ ಅಟ್ಯಾಕ್ ಕಾಯಿಲೆ ಅಂತ ಹೇಳ್ತೀವಿ ನಾವು. ಅದು ಮತ್ತು ವ್ಯಾಲ್ಸ್ ಇರ್ತವೆ ಹಾರ್ಟ್ ಒಳಗೆ, ಅದು ಚೋಕ್ ಆಗ್ಬೋದು, ಲೀಕ್ ಆಗ್ಬೋದು. ಬೇರೆ ಕಾಯಿಲೆ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್, ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳಿ ಹಾರ್ಟ್ಸಲ್ಲಿ ಹೋಲ್ ಇರ್ತವೆ, ಕೇಳಿರ್ತೀರ. ಅದ್ರ ಜೊತೆಗೆ ಇನ್ಫೆಕ್ಷನ್ಸ್, ಟ್ಯೂಮರ್ಸ್, ಇದೆಲ್ಲ ಹಾರ್ಟಲ್ಲಿ ಕಾಯಿಲೆ ಇರ್ತವೆ. ಸೊ ಕಾರ್ಡಿಯಕ್ ಸರ್ಜರಿಯಲ್ಲೇ ನಾವು ಇದೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ. ಟ್ರೆಡಿಷ್ನಲಿ ನಾವು ಕಾರ್ಡಿಯಕ್ ಸರ್ಜರಿ ಸೆಂಟ್ರಲ್ಲೇ ಚೆಸ್ಟ್ ಓಪನ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಸೊ ಅದು ನಾವೇನು ಮಾಡ್ತೀವಿ, ಬ್ರೆಸ್ಟ್ ಬೋನ್ನ ಕಟ್ ಮಾಡಿ ಸ್ಪ್ರೆಡ್ ಮಾಡಿ ಹಾರ್ಟ್ನ ಆಕ್ಸೆಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಟ್ರೆಡಿಷ್ನಲ್ ಕಾರ್ಡಿಯಕ್ ಸರ್ಜರಿ ಅಪ್ರೋಚ್. ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಎಲ್ಲ ಸರ್ಜರಿ ನಾವು ಈ ಅಪ್ರೋಚಲ್ಲಿ ಮಾಡೋಕ್ಕೆ ಬರ್ತದೆ. ಬಟ್ ಇದೇ ಅಪ್ರೋಚಲ್ಲೇ ಕೆಲವು ಪ್ರಾಬ್ಲಮ್ಸ್ ಇರ್ತವೆ. ಲೈಕ್ ಬೋನ್ ಇಸ್ ಕಟ್, ಸೊ ಒಂದು ಮೇಜರ್ ಸರ್ಜರಿ ಆಗುತ್ತೆ. ಬೋನ್ ಯುನೈಟ್ ಆಗಲಿಕ್ಕೆ ಇಟ್ಸ್ ಫ್ರ್ಯಾಕ್ಚರ್ ಇದ್ದಂಗೆ. ಅದು ಫ್ರ್ಯಾಕ್ಚರ್ ಇದ್ದಂಗೆ 6 weeks to 2 months ಹೀಲಿಂಗ್ ಪ್ರಾಸೆಸ್ ಟೈಮ್ ತಗೊಳುತ್ತೆ. ಸೊ ಪೇಷಂಟ್ ವಿಲ್ ಹ್ಯಾವ್ ರೆಸ್ಟ್ರಿಕ್ಷನ್ಸ್, ಪೇಷಂಟ್ ನೋವು ಇರ್ತದೆ, ಪೇಷಂಟ್ ಕಾಂಟ್ ಗೋ ಬ್ಯಾಕ್ ಟು ದ ಡ್ಯೂಟೀಸ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಸೊ ಟು ಓವರ್ಕಮ್ ದಿಸ್, ಫೀಲ್ಡ್ ಆಫ್ ಮಿನಿಮಲಿ ಇನ್ವೇಸಿವ್ ಕಾರ್ಡಿಯಕ್ ಸರ್ಜರಿ ಆರ್ ಕೀಹೋಲ್ ಕಾರ್ಡಿಯಕ್ ಸರ್ಜರಿ ಡೆವಲಪ್ ಆಗಿದೆ. ಅದರಲ್ಲಿ ನಾವು ಯಾವುದು ಬೋನ್ ಕಟ್ ಮಾಡೋದಿಲ್ಲ. ಸೊ ವಿ ಆಕ್ಸೆಸ್ ದ ಹಾರ್ಟ್ ಥ್ರೂ ದ ಚೆಸ್ಟ್ ವಾಲ್. ಸೈಡಿಂದ ಹೋಗ್ತೀವಿ, ರಿಬ್ಸ್ನ ಸ್ಪ್ರೆಡ್ ಮಾಡ್ಕೊಂಡು ಹಾರ್ಟ್ ಆಕ್ಸೆಸ್ ಮಾಡ್ತೀವಿ. ದಿಸ್ ಟೆಕ್ನಿಕ್ ಇಸ್ ಕಾಲ್ಡ್ ಎಸ್ ಮಿನಿಮಲಿ ಇನ್ವೇಸಿವ್ ಕಾರ್ಡಿಯಕ್ ಸರ್ಜರಿ ಆರ್ ಕೀಹೋಲ್ ಕಾರ್ಡಿಯಕ್ ಸರ್ಜರಿ, ವಿಚ್ ಇಸ್ ಅಕಾರ್ಡಿಂಗ್ ಟು ಮೀ ದ ಫ್ಯೂಚರ್ ಆಫ್ ಕಾರ್ಡಿಯಕ್ ಸರ್ಜರಿ. ಓಕೆ ಡಾಕ್ಟರ್, ಇನ್ನು MICS ಇದರ ಅಡ್ವಾಂಟೇಜ್ ಬಗ್ಗೆ ಹೇಳೋದಾದ್ರೆ ಓಪನ್ ಸರ್ಜರಿಗೂ ಇದಕ್ಕಿರುವಂತಹ ವ್ಯತ್ಯಾಸ, ಜೊತೆಗೆ ಅಡ್ವಾಂಟೇಜ್ ಹೇಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. TV9 ತಂಡಕ್ಕೆ ನಾವು ತುಂಬ ಹೃದಯದ ಧನ್ಯವಾದ ಕೊಡ್ತಾ ಇದ್ದೀವಿ, ನಮಗೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ನಾವು ಯಾವುದೇ ಒಂದು ಹೊಸ ವಿಶೇಷವಾದ ವಿಧಾನ ಬಂದಿದೆ ಅಂತ ಹೇಳಿದಾಗ ಅದನ್ನು ಹಿಂದೆ ನಾವು ಏನು ಬಳಸ್ತಾ ಇದ್ವಿ ಆ ವಿಧಾನ ಒಟ್ಟಿಗೆ ಹೋಲಿಸ್ತೀವಿ. ಸೊ ಈ ಮಿನಿಮಲಿ ಇನ್ವೇಸಿವ್ ಅಥವಾ ಕೀ ಹೋಲ್ ಸರ್ಜರಿ ಏನಂತ ಹೇಳ್ತೀವಿ, ಇದರಲ್ಲಿ ಫಸ್ಟ್ ಆಫ್ ಆಲ್ ತುಂಬ ಚಿಕ್ಕ ಇನ್ಸಿಷನ್ ಇರುತ್ತೆ. ಸೊ ಆ ಇನ್ಸಿಷನ್ ನಾವು ಹೆಣ್ಮಕ್ಕಳು ಅಥವಾ ಹೆಂಗಸರಿಗೆ ಅದು ಒಂದು ನೋಡಲಿಕ್ಕೂ ಒಂದು ಇನ್ಸಿಷನ್ನು ತುಂಬ ಚಿಕ್ಕದಿರುತ್ತೆ. ಅದು ಗಾಯ ವಾಸಿ ಆಗ್ತಾ ಆಗ್ತಾ ಗಾಯದ ಗುರುತು ಏನು ಹೇಳ್ತೀವಿ ನಾವು, ಅದು ಕಾಣೋದಿಲ್ಲ ನೀವು ಓಪನ್ ಸರ್ಜರಿಗೆ ಕಂಪೇರ್ ಮಾಡಿದರೆ. ಮತ್ತು ಇನ್ಸಿಷನ್ ಚಿಕ್ಕದಾದ ಕಾರಣ ನೋವು ತುಂಬ ಕಡಿಮೆ. ಈ ಸರ್ಜರಿಲಿ ನಮಗೆ ಅನಸ್ಥೀಸಿಯಾ ಅವರು ಡಾಕ್ಟರ್ಗಳಿಗೆ ನೋವಿಗೆ ಒಂದು ಸ್ಪೆಷಲ್ ಔಷಧಿ ಕೊಡುವಂಥ ಅವಕಾಶ ಸಿಗುತ್ತೆ. ಸೊ ಹೆಚ್ಚಾಗಿ ಆಲ್ಮೋಸ್ಟ್ ನಾವು ಹೇಳಬೇಕಂದ್ರೆ 70 to 80% ನೋವೇನಿರುತ್ತೆ ಈ ಸರ್ಜರಿಲಿ ಕಡಿಮೆ ಇರುತ್ತೆ ಓಪನ್ ಸರ್ಜರಿಗೆ ಕಂಪೇರ್ ಮಾಡಿದರೆ. ಸೊ ನೋವು ಕಡಿಮೆ ಇರೋದ್ರಿಂದ ಪೇಷಂಟನ್ನು ನಾವು ಆದಷ್ಟು ಬೇಗ ಚೇರ್ ಮೇಲೆ ಕೂರಿಸ್ಬೋದು, ಓಡಾಡಿಸ್ಬೋದು, ಮೆಟ್ಲು ಹತ್ಬೋದು. ಸೊ ಪೇಷಂಟ್ದು ರಿಕವರಿ ನಾವೇನು ಹೇಳ್ತೀವಿ ಸ್ಟೇಜ್ ವೈಸ್ ರಿಕವರಿ ತುಂಬ ಬೇಗ ಇರುತ್ತೆ. ಸೊ ಹಾಗಾಗಿ ಪೇಷಂಟ್ ಮೊದಲಿನ ಹಾರ್ಟ್ ಸರ್ಜರಿ 2 ತಿಂಗಳು ಅವರು ಆಲ್ಮೋಸ್ಟ್ ಬೆಡ್ಡಲ್ಲಿ ಇರ್ತಾರೆ. ಸುಮಾರು ಯೋಚನೆ ಮಾಡಬೇಕು, ಜನರ ಸಹಾಯ ಬೇಕಾಗುತ್ತೆ ಎದ್ದು ಓಡಾಡಲಿಕ್ಕೆ. ಇದರಲ್ಲಿ ಆ ಸೌಲಭ್ಯ ನಮಗೆ ತುಂಬ ಅನುಕೂಲವಾಗಿರುತ್ತೆ ಈ ಸರ್ಜರಿ.
ಸೊ ಈ ಥರ ಬೇಗ ಓಡಾಡೋದ್ರಿಂದ ಹಾರ್ಟ್ ಸರ್ಜರಿಗೆ ತುಂಬ ಒಂದು ಭಯಾನಕ ಒಂದು ನಾವೇನು ಹೇಳ್ಬೋದು ಅಂದರೆ ಇನ್ಫೆಕ್ಷನ್ ಆಗೋದು. ಆ ಇನ್ಫೆಕ್ಷನ್ ಆಗೋದ್ರಿಂದ ಒಂದು ಮೂಳೆ ಇನ್ಫೆಕ್ಷನ್ ಆಗ್ಬೋದು, ಅದರಿಂದ ಆಚೆ ಬರಲಿಕ್ಕೆ ತುಂಬ ಕಷ್ಟ. ಅಥವಾ ನಮ್ಮ ಶ್ವಾಸಕೋಶ ಇನ್ಫೆಕ್ಷನ್ ಆಗ್ಬೋದು. ಆ ಚಾನ್ಸಸ್ ಎಲ್ಲ ಈ ಸರ್ಜರಿಲಿ ತುಂಬ ಕಡಿಮೆ ಇರುತ್ತೆ. ಸೊ ಎಸ್ಪೆಷಲಿ ನಾವು ಮಾತಾಡಬೇಕಂದ್ರೆ ಸಕ್ಕರೆ ಕಾಯಿಲೆ ಇರುವವರಿಗೆ ಈ ಸರ್ಜರಿ ತುಂಬ ಬೆನಿಫಿಷಿಯಲ್ ಆಗುತ್ತೆ. ಮತ್ತು ಈ ಥರ ನಾವು ಬೇಗ ಪೇಷಂಟನ್ನು ಓಡಾಡಿಸೋ ಕಾರಣ ICUಲಿ ಇರುವ ದಿನಗಳು ಮತ್ತು ಹಾಸ್ಪಿಟ್ಲಲ್ಲಿ ಇರುವ ದಿನಗಳು ಭಾಳ ಕಡಿಮೆ ಆಗುತ್ತೆ. ಅಂದರೆ ನಾವು ಅಡ್ಮಿಷನ್ ಟು ಡಿಸ್ಚಾರ್ಜ್ ಕೆಲವು ಪೇಷಂಟ್ಸು 3 ದಿನ ಅಥವಾ 4 ದಿನದಲ್ಲೂ ಡಿಸ್ಚಾರ್ಜ್ ಆಗಿರುವ ಸಂದರ್ಭಗಳಿದೆ. ಸೊ ಓಪನ್ ಸರ್ಜರಿ ಗೋಲ್ಡ್ ಸ್ಟ್ಯಾಂಡರ್ಡ್ ಇರುತ್ತೆ, ಬಟ್ ಹಾರ್ಟ್ ಸರ್ಜರಿಲಿ ಇಂಪ್ರೂವ್ಮೆಂಟ್ ಆಗೋದು ಸ್ವಲ್ಪ ಬೇರೆ ಸರ್ಜಿಕಲ್ ಫೀಲ್ಡ್ಸಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ನಿಧಾನ ಇರ್ಬೋದು. ಯಾಕೆಂದರೆ ಹಾರ್ಟ್ ನಾವು ಕಂಪ್ಲೀಟ್ ಜಸ್ಟಿಸ್ ಮಾಡಬೇಕು ಮಾಡುವ ಕೆಲಸಕ್ಕೆ. ಸೊ ಈ ಒಂದು ಅನುಕೂಲಗಳು ನೋಡಿದರೆ ಸುಮಾರು 4-5 ಅನುಕೂಲಗಳು ನಮ್ಮ ಈ ಟೆಕ್ನಿಕ್ ಏನಿದೆ ಅದು ನಮ್ಮ ಓಪನ್ ಸರ್ಜರಿಗೆ ಸುಪೀರಿಯರ್ ಆಗುತ್ತೆ. ಓಕೆ ಡಾಕ್ಟರ್, ಮತ್ತೊಂದು ನನ್ನ ಪಾಯಿಂಟ್ ಆ್ಯಡ್ ಮಾಡಲೇಬೇಕು. ಯೂಶ್ವಲಿ ಈ ಓಪನ್ ಸರ್ಜರಿ ಇರುವಂಥವರಿಗೆ ಸಾಕಷ್ಟು ಸಮಯ ರೆಸ್ಟ್ ಬೇಕು ಹೇಳ್ತಾರೆ, ಯಾಕಂತಂದ್ರೆ ಹಾರ್ಟ್ ಮೇಲೆ ಪ್ರೆಷರ್ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಬಟ್ ಕೀ ಹೋಲ್ ಸರ್ಜರಿಯಲ್ಲಿ ಆದಷ್ಟು ಬೇಗ ತಾವು ಹೇಳಿದ್ರೆ ರಿಕವರಿ ಆಗ್ತಾರೆ ಅಂತ. ನಂತರದಲ್ಲಿ ಅವ್ರ ಕೆಲಸ ಮುಂದುವರಿಸ್ತಾ ಹೋದ್ರೆ ಹಾರ್ಟಿಗೆ ಅವಾಗ ಪ್ರೆಷರ್ ಬೀಳಲ್ವಾ, ಹೇಗೆ? ಇಲ್ಲ, ಒಂದು ಸರ್ಜರಿ ಮುಗಿದ ನಂತರ, ಸೊ ಸರ್ಜರಿ ಅಂದ್ರೆ ನಾವು ಇವಾಗ ಬೈಪಾಸ್ ಸರ್ಜರಿ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಗ್ರಾಫ್ಟ್ ಹಾಕಿದ ನಂತರ ಇಮಿಡಿಯೇಟ್ ಬ್ಲಡ್ ಫ್ಲೋ ಅಲ್ಲಿ ಸಪ್ಲೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದ್ಸಲಿ ನಾವು ಕ್ಲೋಸ್ ಮಾಡಿದ್ರೆ ಓಪನ್ ಅಥವಾ ಮಿನಿಮಲಿ ಇನ್ವೇಸಿವ್, ಅದಾದ ನಂತರ ಹಾರ್ಟ್ ಇನ್ ಫಂಕ್ಷನ್ ರಿಕವರ್ ಆಗೋದು ಇಟ್ ವಿಲ್ ರಿಕವರ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಇವಾಗ ನಾವು ಯಾವಾಗ ಪೇಷಂಟಿಗೆ ಹೆಚ್ಚಾಗಿ ಬೆಡ್ಡಲ್ಲಿ ಇರ್ತಾರೆ, ಓಡಾಡ್ಲಿಕ್ಕೆ ಆಗಲ್ಲ, ಅದು ಈ ನೋವಿನ ಮೇಲೆ ಹೆಚ್ಚಾಗಿ ಹೋಗುತ್ತೆ. ಹಾರ್ಟ್ ರಿಕವರಿ ಇಮಿಡಿಯೇಟ್ ಬ್ಲಡ್ ಸಪ್ಲೈ ಆಗುತ್ತೆ ಅಂಡ್ ಹಾರ್ಟ್ ವಿಲ್ ರಿಕವರ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ನಿಮ್ದು ಇನ್ಸಿಷನ್ ನಾವೇನು ಹೇಳ್ತೀವಿ ಅದು ಪೇಷಂಟ್ ರಿಕವರಿ ಆಸ್ ಅ ಹೋಲ್ ಅದರಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು MICS ಹೇಗೆ ಪರ್ಫಾರ್ಮ್ ಮಾಡುತ್ತೆ? So just to add to what she said, previous question, see recovery from cardiac surgery, it is more of a stigma. Adu nam tale mind ಒಳಗೆ ಇರುತ್ತೆ. It's not that difficult a surgery, it is not so difficult to come out of it also. ಏನಂದ್ರೆ ನಾವು ಸರ್ಜರಿ ಮಾಡಿದ್ಮೇಲೆ ಲೈಕ್ ಶಿ ಸೆಡ್ ಹಾರ್ಟ್ ಬೇಗನೆ ರಿಕವರ್ ಆಗುತ್ತೆ. ನಾವು ಡಿಸ್ಚಾರ್ಜ್ಗಿಂತ ಮೊದಲು ಹಾರ್ಟ್ನ ಫುಲ್ ಸ್ಕ್ರೀನ್ ಮಾಡಿರ್ತೀವಿ, ಎಕೋ, ECGs, ಬೇರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಕೊಂಡು ಹಾರ್ಟ್ ಒಂದ್ಸಲ ಫಂಕ್ಷನಿಂಗ್ ಓಕೆ ಇದ್ರೆ ಈವನ್ ಆಫ್ಟರ್ 3-4 days ಪ್ರಾಬ್ಲಮ್ ಏನು ಬರಲ್ಲ. ಸೊ ಹಾರ್ಟ್ ಇಟ್ ಇಸ್ ಅ ಮಿತ್. ನೀವು ಹೇಳ್ತೀರಾ ದಟ್ 1.5 months 2 months ಹಾರ್ಟ್ ಪೇಷಂಟ್ ಮೇಲೆ ಪ್ರೆಷರ್ ಬಿಡಬಾರ್ದು. ದಟ್ ಪ್ರೆಷರ್ ಇಸ್ ನಾಟ್ ಆನ್ ದ ಹಾರ್ಟ್. ದಟ್ ಪ್ರೆಷರ್ ಇರೋದು ನಮ್ಮ ಮೂಳೆ ಮೇಲೆ, ನಮ್ಮ ಇನ್ಸಿಷನ್ ಸೈಟ್ ಮೇಲೆ. ಓವರ್ ಆಲ್ ಇಟ್ಸ್ ಅ ಮೇಜರ್ ಸರ್ಜರಿ. ಸೊ ಬಾಡಿ ವಿ ಕಾಲ್ ಇಟ್ ಕ್ಯಾಟಬಲಿಕ್ ಸ್ಟೇಟ್, ಅಂದರೆ ಬಾಡಿ ಸ್ಟೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಎಕ್ಸಾಸ್ಟ್ ಆಗಿರುತ್ತೆ. ಸೊ patient as a whole recovery ಆಗಲಿಕ್ಕೆ ಅಷ್ಟು ಟೈಮ್ ಆಗ್ತಿದೆ. ಸೊ ದ್ಯಾಟ್ ಪ್ರಾಬ್ಲಮ್ ಇಸ್ ಆಲ್ಸೋ ಸಾಲ್ವ್ಡ್ ವೆನ್ ವಿ ಡೂ ಕೀಹೋಲ್ ಸರ್ಜರೀಸ್. ಕೀಹೋಲ್ ಸರ್ಜರಿಯಲ್ಲೇ ಇಟ್ ಈಸ್ ಲೈಕ್ ಅ ಸ್ಮಾಲ್ ಸರ್ಜರಿ ಇದ್ರೆ ಹಾರ್ಟ್ ರಿಕವರ್ ಆದಮೇಲೆ ಇನ್ಸಿಷನ್ ಇಂದ ಬಾಡಿ ರಿಕವರ್ ಆಗಲಿಕ್ಕೆ ಓನ್ಲಿ ಫ್ಯೂ ಡೇಸ್, ಹ್ಯಾಂಡ್ಫುಲ್ ಆಫ್ ಡೇಸ್ ಇಸ್ ಇನಫ್. ಸೊ ನಾವು ಆ ಥರ ಪ್ರಾಬ್ಲಮ್ಸ್ನ ಈ ಫೀಲ್ಡಲ್ಲೇ ಫೇಸ್ ಮಾಡಲ್ಲ. ನೆಕ್ಸ್ಟ್ ಕಮಿಂಗ್ ಟು ದ ಅದರ್ ಕ್ವೆಶನ್, ಹೌ ಇಸ್ ಇಟ್ ಪರ್ಫಾರ್ಮ್ಡ್? ಏನಂದರೆ ಹಾರ್ಟ್ ಡಿಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಹಾರ್ಟಲ್ಲೇ ನಾವು ಹೇಳಿದ ಪ್ರಕಾರ ಮಲ್ಟಿಪಲ್ ಡಿಸೀಸಸ್ ಆರ್ ದೇರ್. ಸೊ ಫಾರ್ ಎಕ್ಸಾಂಪಲ್ ಬೈಪಾಸ್ ಸರ್ಜರಿ ಇದ್ದರೆ ನಾವು ಲೆಫ್ಟ್ ಸೈಡಿಂದ ಮಾಡ್ತೀವಿ. ಅದೇ ವ್ಯಾಲ್ವ್ ಸರ್ಜರಿ ಅಥವಾ ಹೋಲ್ ಇನ್ ದ ಹಾರ್ಟ್ ಸರ್ಜರಿ ಇದ್ದರೆ ರೈಟ್ ಸೈಡಿಂದ ಮಾಡ್ತೀವಿ. ಸೊ ಡಿಪೆಂಡಿಂಗ್ ಆನ್ ವಿಚ್ ಪಾರ್ಟ್ ಆಫ್ ಹಾರ್ಟ್ ಹ್ಯಾಸ್ ಟು ಬಿ ಆಕ್ಸೆಸ್ಡ್. ಈಗ ಲೆಫ್ಟ್ ಸೈಡಿಂದ ಮಾಡ್ತಿರುವಾಗ, ನಾವು ಬೈಪಾಸ್ ಸರ್ಜರಿ ಮಾಡ್ತಿರುವಾಗ 5 centimeter ಅಷ್ಟೇ ನಮ್ಮ ಇನ್ಸಿಷನ್ ಇರೋದು. ಓಕೆ, ಎಷ್ಟು ಇನ್ಸಿಷನಿಂದ ಸ್ಲೋಲಿ ರಿಪ್ಸ್ನ ಸ್ಪ್ರೆಡ್ ಮಾಡಿಕೊಂಡು ವಿ ಆಕ್ಸೆಸ್ ದ ಹಾರ್ಟ್ ಆಕ್ಸೆಸ್ ಮಾಡಿ ಒಳಗಿರೋದು ಸರ್ಜರಿ ವೆರಿ ಇಂಪಾರ್ಟೆಂಟ್ ರಿಮೇನ್ಸ್ ದ ಸೇಮ್. ಓಪನ್ ಸರ್ಜರಿ ಯಾವ ಥರ ಸರ್ಜರಿ ಇರುತ್ತೆ ಅದೇ ಥರ ನಾವು MICS ಅಲ್ಲೇ ಮಾಡ್ತೀವಿ. ಸೊ ವಿಲ್ ಟೇಕ್ ದ ಆರ್ಟ್ರೀಸ್, ವೇನ್ಸ್, ಆರ್ಟ್ರೀಸ್ ಫ್ರಮ್ ದ ಹ್ಯಾಂಡ್ ಎಲ್ಲ ತಗೊಂಡ್ಬಿಟ್ಟು ಬೈಪಾಸ್ ಸರ್ಜರಿ ಹಾಗೆ ಮಾಡ್ತೀವಿ. ಸೊ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದ ಔಟ್ಕಮ್ಸ್. ಈ ಕಡೆ ದಿಸ್ ಇಸ್ ಎಸೆನ್ಷಿಯಲಿ ಅ ಬೀಟಿಂಗ್ ಹಾರ್ಟ್ ಸರ್ಜರಿ ಅಂತ ಹೇಳ್ತೀವಿ ನಾವು. ಅದು ಹಾರ್ಟ್ನ ಸ್ಟಾಪ್ ಮಾಡಲ್ಲ. ಹಾರ್ಟ್ ಎಂಟೈರ್ ಸರ್ಜರಿ ಡ್ಯೂರೇಷನಲ್ಲಿ ಇಟ್ ಕಂಟಿನ್ಯೂಸ್ ಟು ಫಂಕ್ಷನ್ ನಾರ್ಮಲಿ. ಸೊ ಏನಾಗುತ್ತೆ ಅಂದರೆ ದ ಚಾಲೆಂಜ್ ಆಫ್ ಸ್ಟಾಪಿಂಗ್ ದ ಹಾರ್ಟ್ ಆ್ಯಂಡ್ ಡೂಯಿಂಗ್ ದ ಸರ್ಜರಿ ಈಸ್ ನಾಟ್ ದೇರ್. ಬಟ್ ಈಗ ಬೇರೆ ಕಾಯಿಲೆ
ವ್ಯಾಲ್ವ್ ಸರ್ಜರೀಸ್ ಅಥವಾ ಹೋಲ್ ಇನ್ ದ ಹಾರ್ಟ್ ಸರ್ಜರಿ ಎಲ್ಲ ಹಾರ್ಟ್ ಒಳಗೆ ಹೋಗಿ ನಾವು ಕೆಲಸ ಮಾಡಬೇಕು. ಸೊ ಹಾರ್ಟ್ ಒಳಗೆ ಹೋಗ್ಬೇಕಾದ್ರೆ ಹಾರ್ಟ್ನ ನಿಲ್ಲಿಸಲೇಬೇಕು, ಹಾರ್ಟ್ ಕಟ್ ಓಪನ್ ಮಾಡಿ ಒಳಗೆ ಹೋಗಬೇಕು. ಆ ಟೈಮ್ ನಾವು ವಿ ಮೇಕ್ ಯೂಸ್ ಆಫ್ ಟೆಕ್ನಿಕ್ ಕಾಲ್ಡ್ ಹಾರ್ಟ್ ಲಂಗ್ ಮಷೀನ್, ಕಾರ್ಡಿಯೋಪಲ್ಮೋನರಿ ಬೈಪಾಸ್. ಸೊ ಯೂಶಲಿ ವೆನ್ ನಾವು ಮೇಲೆಯಿಂದ ಸರ್ಜರಿ ಮಾಡ್ತಿರುವಾಗ, ಸೆಂಟ್ರಿಂದ ಮಾಡ್ತಿರುವಾಗ ಮೇಜರ್ ಆರ್ಟ್ರಿ ಆ್ಯಂಡ್ ವೇನ್ ನಮ್ಮ ಆಕ್ಸೆಸ್ ಇರುತ್ತೆ. ಸೊ ಅಲ್ಲಿಂದ ನಾವು ಹಾರ್ಟ್ ಲಂಗ್ ಮಷೀನ್ ಮೇಲೆ ಕನೆಕ್ಟ್ ಮಾಡ್ತೀವಿ ಪೇಷಂಟ್. ಇಲ್ಲೇ ನಮಗೆ ಅಷ್ಟು ಆಕ್ಸೆಸ್ ಇರಲ್ಲ. ಸೊ ವಿ ಮೇಕ್ ಯೂಸ್ ಆಫ್ ಕಾಲಿಂದ ರಕ್ತನರ, ಮೇಜರ್ ಆರ್ಟ್ರಿ ಮತ್ತು ಮೇಜರ್ ವೇನ್ನ ಕನೆಕ್ಟ್ ಮಾಡ್ತೀವಿ ಹಾರ್ಟ್ ಲಂಗ್ ಮಷೀನ್ಗೆ. ಸೊ ಹಾರ್ಟ್ ಲಂಗ್ ಮಷೀನ್ ವರ್ಕ್ಸ್ ಎಸ್ ದ ಹಾರ್ಟ್ ಆ್ಯಂಡ್ ಲಂಗ್ ಫಾರ್ ದಟ್ ಪೀರಿಯಡ್ ಆಫ್ ಟೈಮ್. ಅದಾದಮೇಲೆ ನಾವು ಈ ಕಡೆಯಿಂದ ಇನ್ಸಿಷನ್ ಮಾಡಿ ಆಕ್ಸೆಸ್ ಮಾಡ್ತೀವಿ, ಹಾರ್ಟ್ನ ನಿಲ್ಲಿಸ್ತೀವಿ, ಔಷಧಿ ಕೊಟ್ಟು ನಿಲ್ಲಿಸಬೇಕಾಗತ್ತೆ. ಹಾರ್ಟ್ ಸ್ಟಾಪ್ ಮಾಡಿ, ಹಾರ್ಟ್ ಕಟ್ ಓಪನ್ ಮಾಡಿ, ಒಳಗೆ ನಾವು ವ್ಯಾಲ್ವ್ ಚೇಂಜ್ ಮಾಡಬೇಕು, ವ್ಯಾಲ್ವ್ ಹೋಲ್ ಕ್ಲೋಸ್ ಮಾಡ್ಬೇಕಾದ್ರೆ ಅದು ಸರ್ಜರಿ ಮಾಡ್ಕೊಂಡು ಕ್ಲೋಸ್ ಮಾಡ್ತೀವಿ. ಇದು ಸರ್ಜರಿ ಆದಮೇಲೆ ನಾವು ಸ್ಲೋಲಿ ಈ ಹಾರ್ಟ್ನ ರೀಸ್ಟಾರ್ಟ್ ಮಾಡಿ ಗ್ರ್ಯಾಜುಲಿ ವಿ ಟೇಕ್ ಹಿಮ್ ಆಫ್ ದ ಹಾರ್ಟ್ ಲಂಗ್ ಮಷೀನ್ ಸಪೋರ್ಟ್. ಸೊ ಇದರಲ್ಲೇ ಟೆಕ್ನಾಲಜಿಕಲ್ ಚಾಲೆಂಜಸ್ ತುಂಬ ಇರ್ತವೆ. ಬಿಕಾಸ್ ಒಂದು ಇಸ್ ನಮ್ಮ ಫಿಂಗರ್ಸ್ ರೀಚ್ ಆಗಲ್ಲ, ಸೊ ಸರ್ಜನ್ಸ್ ಯೂಸ್ ಯುವರ್ ಹ್ಯಾಂಡ್ಸ್. ಬಟ್ ಇಲ್ಲೇ ನಮಗೆ ಸ್ಪೆಷಲೈಸ್ ಇನ್ಸ್ಟ್ರೂಮೆಂಟ್ಸ್ ಈಗ ಡೆವಲಪ್ ಆಗಿದ್ದಾವೆ. ಸೊ ಸ್ಪೆಷಲೈಸ್ ಇನ್ಸ್ಟ್ರೂಮೆಂಟ್ಸ್ ತಗೊಂಡು ವಿ ಕ್ಯಾನ್ ಡೂ ದ ಸೇಮ್ ಥಿಂಗ್ಸ್ ಇನ್ಸೈಡ್. ದಟ್ ಇಸ್ ವೈ ಎಲ್ಲ ಕಡೆ ಮಾಡೋಕ್ಕಾಗಲ್ಲ, ಕೆಲವು ಸೆಂಟರ್ಸ್ ಮಾತ್ರ ಈ ಸರ್ಜರೀಸ್ ಪರ್ಫಾರ್ಮ್ ಮಾಡ್ತಾರೆ. ದೇ ಹ್ಯಾವ್ ಟು ಬಿ ಅಪ್ಗ್ರೇಡೆಡ್ ಟು ದಟ್ ಲೆವೆಲ್ ಆಫ್ ಪರ್ಫಾರ್ಮಿಂಗ್ ಮಿನಿಮಲಿ ಇನ್ವೇಸಿವ್ ಕಾರ್ಡಿಯಾಕ್ ಸರ್ಜರಿ. ಓಕೆ ಡಾಕ್ಟರ್ ಸುಮಾ, ತಾವು ಸಾಕಷ್ಟು ಪೇಷಂಟ್ಗಳನ್ನು ನೋಡಿದ್ದೀರಿ, ಸಾಕಷ್ಟು ಪೇಷಂಟ್ಗಳಿಗೆ ಈ ಕೀ ಹೋಲ್ ಸರ್ಜರಿನೂ ಮಾಡಿದ್ದೀರಾ. ರಿಸಲ್ಟ್ ಹೆಂಗಿದೆ ಕಂಪೇರಿಂಗ್ ಟು ಟ್ರೆಡಿಷನಲ್ ಮೆಥಡ್? ಸೊ ರಿಸಲ್ಟ್ ಬಂದು ಫಸ್ಟ್ ಪೇಷಂಟ್ ಒಂದು ಹಾರ್ಟ್ ಸರ್ಜರಿ ಆಗಬೇಕು ಅಂತ ಹೇಳಿದಾಗ ಸರ್ಜರಿಗಿಂತ ಹೆಚ್ಚಾಗಿ ಸರ್ಜರಿ ಮಾಡಿಸ್ಕೊಂಡ್ರೆ ನೋವೆಷ್ಟು ತಡಿಬೇಕು ಅನ್ನೋ ಗೊಂದಲದಲ್ಲಿರ್ತಾರೆ. ಸೊ ಈ ಸರ್ಜರಿ ನಾವು ಈ ಮಿನಿಮಲಿ ಇನ್ವೇಸಿವ್ ಸರ್ಜರಿಲಿ ನಾನು ಮೊದಲೇ ಹೇಳಿದಾಗೆ ಒಂದು ಸ್ವಲ್ಪ ಸ್ಪೆಷಲ್ ನರ್ವ್ ಬ್ಲಾಕ್ಸ್ ಅಂತ ಕೊಡ್ತೀವಿ. ಅದ್ರ ಜೊತೆ ಒಂದು ನಮ್ಮ ಐ ವಿ ಲೈನ್ ಏನಿರುತ್ತೆ ಅದರಲ್ಲೂ ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಪೇಷಂಟ್ದು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಪೇಷಂಟಿಗೆ ನೋವೇನಿರುತ್ತೆ ತುಂಬ ಕಡಿಮೆ ಇರುತ್ತೆ. ಎಷ್ಟೊಂದು ಜನ ಪೇಷಂಟ್ಸ್ ಸರ್ಜರಿ ಆದ ನಂತರ ನಾವು ಅವರನ್ನು ವೆಂಟಿಲೇಟರ್ನ ತೆಗೆದಾಗ ಡಾಕ್ಟರ್ ನಾನು ತುಂಬ ಭಯಪಟ್ಟಿದ್ದೆ, ಸರ್ಜರಿಗಿಂತ ಜಾಸ್ತಿ ನೋವಿರ್ಬೋದು ಅಂತ ಭಯಪಟ್ಟಿದ್ದೆ, ಬಟ್ ನನಗೆ ಅದ್ರಲ್ಲಿ ಅಷ್ಟೂ ನನಗೆ ನೋವು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಸೊ ಒಂದ್ಸಲಿ ಆ ಫೀಲಿಂಗ್ ಬಂದಾಗ ಅವರು ಎದ್ದು ಓಡಾಡೋದು ಆಗಲಿ ಅಥವಾ ಮೆಟ್ಲು ಹತ್ತಿ ಇಳಿಯೋದಾಗಲಿ ಎಲ್ಲ ಮಾಡಿದಾಗ ಮೇನ್ ಆಗಿ ಏನಂದರೆ ಫಸ್ಟ್ ಪೇಷಂಟ್ ಫಂಕ್ಷನಲಿ ನಾವು ಕೆಪಾಸಿಟಿ ಕೊಡಬೇಕು, ಅಂದರೆ ಅವ್ರು ಯಾರ ಮೇಲೂ ಡಿಪೆಂಡ್ ಆಗದೆ ಇರುವಾಗೆ. ಸೊ ನಾವು ಅವ್ರನ್ನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡೋ ಮೊದಲು ಅವರು ಓಡಾಡಿ ಅವರ ಕೆಲಸ ಅವ್ರು ಮಾಡುವಷ್ಟು ನಾವು ತಂದರೆ ಅವ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವ ಅವಶ್ಯಕತೆ ಇರಲ್ಲ. ಇನ್ನೊಂದು ಅವರ ಸ್ವಂತ ಇದರಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂದರೆ ಅವರ ಮೈಂಡ್ ಸೆಟ್ ಪಾಸಿಟಿವಿಟಿ ಏನು ಹೇಳ್ತೀವಿ ಅದು ಬರುತ್ತೆ. ಸೊ ಈ ಥರ ಆದಾಗ ಅವರು ಮನೆಗೆ ಹೋದಾಗ ಅವರು ಮೊದಲು ಹೇಗೆ ಇದ್ದರು ಸರ್ಜರಿ ಮೊದಲು ಅದೇ ಥರ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು. ಸುಮಾರು ಜನ ಪೇಷಂಟ್ಸ್, ನಾವು ಇಂಜಿನಿಯರ್ಸ್ ಆಗಲಿ ಡೆಸ್ಕ್ ಜಾಬ್ ಮಾಡುವ ಪೇಷಂಟ್ಸ್ ಆಗಲಿ, ಅವ್ರು ವಾಪಸ್ ಹೋಗಿ ಅವರ ಕೆಲಸ ಮಾಡುವಷ್ಟು, ಒಂದು ಕಂಪನಿ ಮಾಲೀಕರು ಒಬ್ಬರು ಅವ್ರು ಹೋಗಿ ವಾಪಸ್ ಅದೇ ರೀತಿಯಲ್ಲಿ ಅವ್ರು ಕೆಲಸ ಮಾಡುವಾಗೆ ಆಗಿದೆ ಈ ಸರ್ಜರಿ ಆದಮೇಲೆ. ಸೊ ನಿಮ್ಮ 2 ತಿಂಗಳು ಬೆಡ್ ರೆಸ್ಟ್ ಆಗಲಿ ಆ ಥರ ಏನೂ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ನಾವು ಡಿಸ್ಚಾರ್ಜ್ ಮಾಡೋ ಮೊದಲು ಪೇಷಂಟ್ ಮೊದಲು ಹೇಗಿದ್ರು ಅದೇ ರೀತಿ ಆಗುವ ಹಾಗೆ ಮಾಡಿ ಡಿಸ್ಚಾರ್ಜ್ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಸರ್ಜರಿಗೆ ಏನಾದರೂ ಅಂದರೆ ರೂಲ್ಸ್ ಏನಾದರೂ ಇದೆಯಾ? ಫಾರ್ ಎಕ್ಸಾಂಪಲ್ ಇವಾಗ ಈ ಏಜ್ ಅವರಿಗೆ ಈ ಸರ್ಜರಿ ಮಾಡೋ ಹಾಗಿಲ್ಲ, ಅಥವಾ ಸರ್ಜರಿಗಿಂತ ಮುಂಚಿತವಾಗಿ ಯಾವುದಾದ್ರೂ ಟೆಸ್ಟ್ಗಳನ್ನು ಮಾಡಬೇಕು, ಶುಗರ್ BP ಇದ್ದವರಿಗೆ ತುಂಬಾ ಕೇರ್ ತಗೋಬೇಕು, ಈ ಸರ್ಜರಿ ಬೇಡ ಅಂಥದ್ದೇನಾದರೂ ಇದೆಯಾ, ಹೇಗೆ? ಸೊ ಗುಡ್ ಕ್ವೆಶನ್. ನಾ ಈಗ ಲೈಕ್ ಎನಿ ಅದರ್ ಫೀಲ್ಡ್ ಇದೂ ಡೆವಲಪ್ ಆಗ್ತಾ ಬಂದಿದೆ ಈ ಲೆವೆಲ್ಗೆ. ಸೊ ಲಾಸ್ಟ್ 2 ಡೆಕೆಡ್ಸಿಂದ 20 ಇಯರ್ಸಿಂದ ಈ ಥರ ಆಗ್ತಿದೆ. ಸೊ ಸ್ಟಾರ್ಟಿಂಗಲ್ಲಿ ನಮಗೆ ಕಾಂಟ್ರಾಂಡಿಕೇಶನ್ಸ್ ಇರ್ತಾ ಇತ್ತು, ಅಂದರೆ ಯಾವ ಪೇಷಂಟ್ಸ್ಗೆ ಈ ಥರ ಸರ್ಜರಿ ನಾವು ಮಾಡೋಕ್ಕಾಗೋದಿಲ್ಲ. ಸೊ ತುಂಬ ಒಬೀಸ್ ಪೇಷಂಟ್ಸು, ಬಾಡಿ ವೇಟ್ ಜಾಸ್ತಿ ಇದ್ದರೆ ಅವ್ರಿಗೆ, ಕೆಲವು ಅಡ್ವಾನ್ಸ್ ಡಿಸೀಸಸ್, ಹಾರ್ಟ್ ಫೇಲಿಯರ್ ಆಗಿರೋ ಪೇಷಂಟ್ಸು ಅವ್ರಿಗೆ, ರಕ್ತನರ ತುಂಬ ಡಿಸೀಸ್ಡ್ ಇದ್ದರೆ ಅವ್ರಿಗೆ ಅದು ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಮಾಡ್ತಾ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್, ಸರ್ಜನ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಜಾಸ್ತಿ ಆಗಿ ಇವಾಗ ನಾವು ವಿ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ದಟ್ ಈ ಸರ್ಜರಿ ನಾವು ಎಲ್ಲರಿಗೆ ಆಫರ್ ಮಾಡ್ತೀವಿ. ಡಯಾಬಿಟಿಕ್ಸ್ಗೆ ಆ್ಯಕ್ಚುಲಿ ಇಟ್ ಇಸ್ ಬೆನಿಫಿಷಿಯಲ್, ಯಾಕಂದರೆ ಇದು ಬೋನ್ ವೆನ್ ವಿ ಕಟ್, ಆ ಬೋನ್ ಕಟ್ ಆದಮೇಲೆ ದೇರ್ ಇಸ್ ಅ ಹೈ ರಿಸ್ಕ್ ಆಫ್ ಆಸ್ಟಿಯೋಮೈಲೈಟಿಸ್ ಅಂತ ಹೇಳ್ತೀವಿ, ಬೋನ್ ಇನ್ಫೆಕ್ಷನ್. ಡಯಾಬಿಟಿಕ್ಸ್ ಆರ್ ಪ್ರೋನ್ ಟು ಇನ್ಫೆಕ್ಷನ್ಸ್, ಎಲ್ಲ ಬಾಡಿ ಪಾರ್ಟ್ಸಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ದಟ್ ಬೋನ್ ಇನ್ಫೆಕ್ಷನ್ ಇಸ್ fatal. It is one of the most dreaded complications. ನಮ್ಮ ಕಾರ್ಡಿಯಾಕ್ ಸರ್ಜರಿಯಲ್ಲಿ one of the most dreaded complication. ಅದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಡಯಾಬಿಟಿಕ್ಸ್ಗೆ ಆ್ಯಕ್ಚುಲಿ ದಿಸ್ ಇಸ್ ಮೋರ್ ಸೊ ದೇರ್ ಇಸ್ ನೋ ಪೇಷಂಟ್
ಯಾವ ಪೇಷಂಟ್ಗೆ ಈ ಥರ ಮಾಡಬಾರ್ದು ಥರ ಇವಾಗ ಸದ್ಯಕ್ಕೆ ಯಾವುದೇ ಇಲ್ಲ. ನಾವು ಎಲ್ಲ ಪೇಷಂಟ್ಸ್ಗೆ ಇದು ಮಾಡ್ಬೋದು. ಕೆಲವು ಸಲ ವಿ ಡೂ ಗೆಟ್ ಕಾಂಪ್ಲಿಕೇಶನ್ಸ್, ವಿ ಡೂ ಗೆಟ್ ನಮಗೆ ಎಲ್ಲೇ ಆಕ್ಸೆಸ್ ಮಾಡುವಾಗ ಸೈಡಿಂದ ಲಂಗ್ ಅಡ್ಡ ಬರುತ್ತೆ. ಸೊ ಲಂಗ್ನ ಇವರು ಸ್ಪೆಷಲ್ ಬ್ಲಾಕರ್ ಹಾಕಿ ಲಂಗ್ನ ಕೆಳಗೆ ಮಾಡ್ತಾರೆ. ಸೊ ನಮಗೆ ಹಾರ್ಟ್ ಸಿಗುತ್ತೆ. ಕೆಲವು ಸಲ ನಾವು ಇಂಡಿಯಾ ಇಸ್ TB ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ಕೆಲವು ಸಲ ಲಂಗ್ಸ್ ಎಲ್ಲ ಫುಲ್ ಅಡೇಷನ್ಸ್ ಆಗಿ ಲಂಗ್ ಕೆಳಗೆ ಹೋಗೋದಿಲ್ಲ, ನಮಗೆ ಹಾರ್ಟ್ ಕಾಣೋದೇ ಇಲ್ಲ. ಸೊ ಹಾರ್ಟ್ ಕಾಣೋದಿಲ್ಲ ಅಂದರೆ ನಾವು ಸರ್ಜರಿ ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ಆಲ್ ದೋಸ್ ಥಿಂಗ್ಸ್ ಆರ್ ವಿ ಹ್ಯಾವ್ ಟು ಫೈಂಡ್ ಔಟ್. ಅಫ್ಕೋರ್ಸ್ ಇನ್ವೆಸ್ಟಿಗೇಷನ್ಸ್ ಅಪಾರ್ಟ್ ಫ್ರಮ್ ಓಪನ್ ಸರ್ಜರಿ, ಕೆಲವು ಇನ್ವೆಸ್ಟಿಗೇಷನ್, CT ಸ್ಕ್ಯಾನ್ಸ್, ಸ್ಕ್ಯಾನಿಂಗ್ ಆಫ್ ಬ್ಲಡ್ ವೆಸಲ್ಸ್ ಎಲ್ಲ ನಾವು ಮಾಡಬೇಕಾಗ್ತದೆ ಟು ಫೈಂಡ್ ಔಟ್ ಇಫ್ ದೇರ್ ಇಸ್ ಸಮಥಿಂಗ್ ಎಲ್ಸ್ ದಟ್ ವಿ ಆರ್ ಡೀಲಿಂಗ್ ವಿತ್. ಅದರ್ವೈಸ್ ನಾವು ಎಲ್ಲ ಪೇಷಂಟ್ಸ್ಗೆ ದೇರ್ ಇಸ್ ನೋ ಕಾಂಟ್ರಾಂಡಿಕೇಶನ್. ಆಲ್ ಪೇಷಂಟ್ಸ್ ಕ್ಯಾನ್ ಅಂಡರ್ಗೋ ಕೀ ಹೋಲ್ ಕಾರ್ಡಿಯಕ್ ಸರ್ಜರಿ. ಮಕ್ಕಳಿಗೂ ಕೂಡ ಅಪ್ ಟು 10 kgs ಮೇಲೆ. 10 kgಯಿಂದ ಕಮ್ಮಿ ಬಂದರೆ ತುಂಬ ಕಷ್ಟ, ಅದು ಓಪನ್ ಮಾಡಬೇಕಾಗುತ್ತೆ. ಬಟ್ 10 kg ಮೇಲೆ ಇದ್ರೆ ನಾವು ಕೀ ಹೋಲ್ ಸರ್ಜರೀಸ್ ಮಾಡ್ಬೋದು. ಸೊ ಇಟ್ ರಫ್ಲಿ ಟ್ರಾನ್ಸ್ಲೇಟ್ಸ್ ಟು 4 years ಮೇಲೆ ಇರೋ ಜನನ ನಾವು ಮಾಡ್ಬೋದು. ಓಕೆ ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಒಬ್ರು. ಶ್ವೇತಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ವೇತಾ ಅವರೇ. ನಮಸ್ತೆ. ನಮಸ್ತೆ. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಡಾಕ್ಟರ್ ನಮಸ್ಕಾರ. ಪ್ರಶ್ನೆ ಕೇಳಿ. ಶ್ವೇತಾ ಅವರೇ, ಟಿವಿ ಮ್ಯೂಟ್ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಅದು ಇವಾಗ ಸ್ಟಂಟ್ ಹಾಕ್ತಾರಲ್ಲ ಹಾರ್ಟಿಗೆ, ಅದು ಎಷ್ಟು ಸ್ಟಂಟ್ ಹಾಕ್ಬೋದು ಒಂದು ಸಲಿಗೆ? ಒಂದ್ಸಲ ಲೈಕ್ ಈಗ ಬೇಸಿಕಲಿ ಆಂಜಿಯೋಪ್ಲಾಸ್ಟ್ ಮಾಡಿಸ್ತಾರೆ ಅಂತ ಅಂದ್ರೆ ಎಷ್ಟು ಸ್ಟಂಟ್ ಹಾಕ್ಬೋದು ಒಂದೇ ಸಲಿಗೆ? ಸೊ ಏನು ಹೇಳ್ತೀವಿ ಅಂದರೆ, ಹಾರ್ಟಲ್ಲಿ 3 ರಕ್ತನಾಳ ಸಿಸ್ಟಮ್ಸ್ ಇರ್ತವೆ. ಸೊ 3 ಸಿಸ್ಟಮ್ಸ್ ಹ್ಯಾವ್ ಮಲ್ಟಿಪಲ್ ಬ್ರಾಂಚಸ್ ಬೇರೆ. ಸೊ ಯೂಶಲಿ 1 ಸಿಸ್ಟಮ್ ಮತ್ತು 2 ಸಿಸ್ಟಮ್ ಡಿಸೀಸ್ ಆದರೆ ಸ್ಟೆಂಟಿಂಗ್ ಇಸ್ ಪಾಸಿಬಲ್. 3 ಸಿಸ್ಟಮ್ ಬ್ಲಾಕ್ ಆಗಿಬಿಟ್ರೆ ಆವಾಗ ಸರ್ಜರಿ ಇಸ್ ಫಸ್ಟ್ ಚಾಯ್ಸ್ ಫಾರ್ ದೋಸ್ ಪೇಷಂಟ್ಸ್. ಸೊ ಆ ಥರ ಹೇಳ್ತೀವಿ. ಆ ಥರ ಏನಿಲ್ಲ ದಟ್ 3 ಸ್ಟೆಂಟ್ಸ್ ಮಾತ್ರ ಹಾಕ್ಬೋದು, 4 ಸ್ಟೆಂಟ್ಸ್. ಇವಾಗ ಜಾಸ್ತಿ ಸ್ಟೆಂಟ್ಸು ಹಾಕ್ತಾರೆ. ಬಟ್ ಈಚ್ ಸ್ಟೆಂಟ್ ಹಾಕಿದರೆ ದ ರಿಸ್ಕ್ ಆಫ್ ಬ್ಲಾಕೇಜ್ ಮಲ್ಟಿಪ್ಲೈ ಆಗುತ್ತೆ, ಸ್ಟೆಂಟ್ ಬ್ಲಾಕೇಜ್. ಸೊ ಅದಕ್ಕೆ ತುಂಬ ಜಾಸ್ತಿ ಸ್ಟೆಂಟ್ಸು ಹಾಕಕ್ಕೆ ಹೋಗಲ್ಲ. ಬಟ್ 2 ಇಂದ 3 ಸ್ಟೆಂಟ್ಸ್ ಹಾಕ್ಬೋದು. 3 ಸಿಸ್ಟಮ್ ಬ್ಲಾಕ್ ಇದ್ದರೆ ಬೈಪಾಸ್ ಸರ್ಜರಿ ಫಸ್ಟ್ ಚಾಯ್ಸ್ ಬರುತ್ತೆ. ಬೈಪಾಸ್ ಸರ್ಜರಿ ಏನೋ ಕಾಂಪ್ಲಿಕೇಶನ್ ಇದ್ದರೆ ಆರ್ ಕಾಂಟ್ರಾ ಇಂಡಿಕೇಶನ್ ಇದ್ದರೆ ಮಾತ್ರ ಹೈ ರಿಸ್ಕ್ ಆಂಜಿಯೋಪ್ಲಾಸ್ಟಿ ಫಾರ್ 3 ಸಿಸ್ಟಮ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಶಿವಣ್ಣ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಮೇಡಮ್ ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಶಿವಣ್ಣ ಅಂತ ಹೇಳಿ ಬೆಂಗಳೂರಿಂದ. ಓಕೆ, ಸಮಸ್ಯೆ ಹೇಳಿ. ನನಗೆ 74 2015 ನನಗೆ ಆಂಜಿಯೋಪ್ಲಾಸ್ಟಿ ಮಾಡಿದ್ದು ಜೈರಾಬಾದ್ರಲ್ಲಿ. ಓಕೆ, ಅದು ನನಗೆ ತೊಂದರೆ ಇಲ್ಲ. ಡೈಲಿ ರೆಗ್ಯುಲರ್ ವಾಕ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಮುಂಚೆ ಎಲ್ಲ ಹತ್ರ ಸತಿ ನಾನು ಹೋಗ್ತಿದ್ದೆ ಜೈರಾಬಾದಕ್ಕೆ ಚೆಕಪ್ ಮಾಡ್ತಿದ್ದೆ. ಇವಾಗ ಹೋಗ್ತಾ ಇಲ್ಲ, 2 years ಆಯ್ತು ಹೋಗ್ತಾ ಇಲ್ಲ. ಬಟ್ ಏನು ತೊಂದರೆ ಏನಿಲ್ಲ. ಎಕೋಸ್ಪರಿನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ತಗೊಳ್ತೇವೆ ರೆಗ್ಯುಲರ್ ಆಗಿ. ಬಟ್ ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಅದು ಕಂಟಿನ್ಯೂ ಮಾಡಬೇಕು, ಮತ್ತೆ ಸ್ಟಾಪ್ ಮಾಡ್ಬೇಕು ಅಂತ ಏನು ತೊಂದರೆ ಇಲ್ಲ ನನಗೆ. ಸೊ ಇದು ಒಂದು ಒಳ್ಳೆ ಪ್ರಶ್ನೆ. ಸೊ ಸ್ಟೆಂಟಿಂಗ್ ಆಗಿದೆ ಅಥವಾ ಒಂದು ಹಾರ್ಟ್ ಸರ್ಜರಿ ಆಗಿದೆ, ನೀವು ಇದ್ದೀರಾ ಅನ್ನೋ ಮಾತ್ರಕ್ಕೆ ಚೆಕಪ್ ಮಾಡಿದೆ ಅಂತೂ ದಯವಿಟ್ಟು ಕೂತ್ಕೊಳ್ಬೇಡಿ. ಅಂದರೆ ನೀವೆಲ್ಲ ಚೆನ್ನಾಗಿರ್ಬೋದು, ಓಡಾಡ್ತಿರ್ಬೋದು, ಸಿಂಪ್ಟಮ್ಸ್ ಏನು ಇಲ್ಲದೆ ಇರ್ಬೋದು, ಅಂದರೆ ಕಾಯಿಲೆ ಲಕ್ಷಣ ಏನು ಇಲ್ಲದೆ ಇರ್ಬೋದು. ಆದ್ರೂ ನೀವು 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಆದರೂ ಬೇಸಿಕ್ ಟೆಸ್ಟ್ಸ್ ನೀವು ಅದು ಮಾಡಲೇಬೇಕಾಗತ್ತೆ. ಈಗ ಸದ್ಯಕ್ಕೆ ನೀವು ಮೆಡಿಸಿನ್ ಅಂತೂ ಕಂಟಿನ್ಯೂ ಮಾಡಿ, ಬಟ್ ನಾವೇನು ಹೇಳ್ತೀವಿ ಅಂದರೆ ನೀವು ಒಂದ್ಸಲಿ ಹೋಗ್ಬಿಟ್ಟು ಫಾಲೋ ಅಪ್ ಮಾಡಲೇಬೇಕಾಗತ್ತೆ. ಕೆಲವರಿಗೆ ಎಲ್ಲ ಚೆನ್ನಾಗಿರ್ಬೋದು, ಅಂದರೆ ಏನೂ ಅವರಿಗೆ ಕಾಯಿಲೆ ಲಕ್ಷಣ ಇಲ್ಲ ಅಂತ ಅನ್ನಿಸ್ಬೋದು. ಬಟ್ ಒಳಗೆ ಏನಾಗ್ತಿದೆ ಅಂತ ಹೇಳಿ ಗೊತ್ತಾಗ್ಲಿಕ್ಕೋಸ್ಕರ ಟೆಸ್ಟ್ಗಳಿರುತ್ತೆ. ಒಂದು ಹಾರ್ಟ್ ಸ್ಕ್ಯಾನ್ ಆಗಲಿ, ಒಂದು TMT ಆಗಲಿ. ಸೊ ಇವಾಗ ಅವ್ರು ಮಾಡಿರೋ ಪ್ರೊಸೀಜರ್ ಏನಿದೆ ಅದು ಸಕ್ಸಸ್ ಆಗಿದೆಯಾ, ಕೆಲವೊಮ್ಮೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿದೆಯಾ, ಈ ಟೆಸ್ಟಲ್ಲೇ ಗೊತ್ತಾಗೋದು. ಹಾಗಾಗಿ ಎಲ್ಲ ಪೇಷಂಟ್ಗಳಿಗೂ ಏನು ಹೇಳ್ತೀವಿ ಅಂದರೆ ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಬ್ಲಡ್ ಟೆಸ್ಟ್ ಅಥವಾ ಹಾರ್ಟ್ ಸ್ಕ್ಯಾನ್ ಅದು ಖಂಡಿತ ಮಾಡಲೇಬೇಕಾಗತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಪ್ಲೀಸ್ ಆ್ಯಡ್. ಇನ್ನೊಂದು ನಿಮಗೆ ನಮ್ಗೆಲ್ಲರಿಗೆ ಇದು ನಾವು ಹಾರ್ಟ್ ಅಟ್ಯಾಕ್ ಕಾಯಿಲೆ ಅಂತ ಹೇಳ್ತೀವಿ, ಕೊರೋನರಿ ಆರ್ಟರಿ ಡಿಸೀಸ್. ಸ್ಟೆಂಟಿಂಗ್ ಮಾಡ್ತೀವಿ ಅಥವಾ ಬೈಪಾಸ್ ಸರ್ಜರಿ ಆಗುತ್ತೆ. ಇದೆಲ್ಲ ಇರೋ ಬ್ಲಾಕ್ಸ್ ಮಾತ್ರ ನಾವು ಟ್ರೀಟ್ ಮಾಡೋಕ್ಕಾಗತ್ತೆ.
ಬಟ್ ಈ ಕಾಯಿಲೆ ಇರೋದು ಎಂಟೈರ್ ರಕ್ತನಾಳ ಸಿಸ್ಟಮ್ ಕಾಯಿಲೆ. ಸೊ ಬೇರೆ ನಾವು ಮಾಡಿದ ಬ್ಲಾಕ್ ಕ್ಲಿಯರ್ ಆಗಿರುತ್ತೆ, ಬಟ್ ಬೇರೆ ಬ್ಲಾಕ್ಸ್ ಡೆವಲಪ್ ಆಗ್ಬೋದು. ಅದು ನಮಗೆ ಹಿಂಗೆ ಗೊತ್ತಾಗುತ್ತೆ, ನೀವು ಹಾಸ್ಪಿಟಲ್ ಬಂದು ತೋರಿಸಿಲ್ಲ ಅಂದರೆ, ನಾವು ನಿಮಗೆ TMT ಟೆಸ್ಟ್, ನಿಮ್ಮ ಕೊಲೆಸ್ಟ್ರಾಲ್ ಟೆಸ್ಟ್ ಎಲ್ಲ ಮಾಡಿಲ್ಲ ಅಂದರೆ ಬೇರೆ ಕಡೆ ಬ್ಲಾಕ್ಸ್ ಡೆವಲಪ್ ಆಗ್ಬೋದು. ಅದು ನಿಮಗೆ ತಿರ್ಗಾ ಹಾರ್ಟ್ ಅಟ್ಯಾಕ್ ಕಾಯಿಲೆ ಬರೋಕ್ಕೆ ಪರಿಸ್ಥಿತಿ ಬರ್ಬೋದು. ಸೊ ಅದಕ್ಕೆ ನಾವು ಬರೀ ಇರೋ ಬ್ಲಾಕ್ಸ್ ಟ್ರೀಟ್ ಮಾಡ್ತೀವಿ, ಮುಂದೆ ಎಲ್ಲ ಬ್ಲಾಕ್ಸ್ ಬರಲ್ಲ ಥರ ಯಾರೂ ಹೇಳೋಕ್ಕೆ ಬರಲ್ಲ. ಸೊ ಅದು ನಿಮ್ಮ ಲೈಫ್ ಸ್ಟೈಲ್ ಮೇಲೆ, ನೀವು ಮೆಡಿಸಿನ್ಸ್ ಹಿಂಗೆ ತಗೊಳ್ತೀರಾ ಅದ್ರ ಮೇಲೆ, ನಿಮ್ಮ ಜೆನೆಟಿಕ್ಸ್ ಮೇಲೆ, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಕಾಯಿಲೆ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಈ ಕಾಯಿಲೆ ಕ್ಯೂರ್ ಆಗೋ ಥರ ಯಾರೂ ಹೇಳಲ್ಲ. ಸೊ ನಾವು ಒಂದ್ಸಲ ಟ್ರೀಟ್ಮೆಂಟ್ ಆದಮೇಲೇನು ನಾವು ಅದಕ್ಕೆ ಕಂಟಿನ್ಯೂಸ್ ಮಾನಿಟ್ರಿಂಗಲ್ಲಿರಬೇಕು, ಟ್ರೀಟ್ಮೆಂಟ್ ಲೈಫ್ ಲಾಂಗ್ ತಗೋಬೇಕು, ನಮ್ಮ ಲೈಫ್ ಸ್ಟೈಲ್ ಅಕಾರ್ಡಿಂಗ್ಲಿ ಮಾಡಿಫೈ ಮಾಡಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ಕೇಸ್ ಸ್ಟಡಿ ಆಫ್ ಕೀ ಹೋಲ್ ಸರ್ಜರಿ ಬಗ್ಗೆ ಹೇಳೋದಾದ್ರೆ? ಸೊ ನಾವಿಲ್ಲಿ ಸ್ಪರ್ಶ್ ಹಾಸ್ಪಿಟಲ್ ಯಲಹಂಕಲಿ ಎಲ್ರಿಗೂ ಗೊತ್ತಿದ್ದಾಗೆ ನವೆಂಬರಿಂದ ಓಪನ್ ಆಗಿದೆ. ನಾವಿಲ್ಲಿ ಸುಮಾರು 30-40 ಕಾರ್ಡಿಯಾಕ್ ಸರ್ಜರಿಗಳು ಮಾಡಿದ್ದೀವಿ. ಸೊ ಇಲ್ಲಿ ಎಲ್ಲ ವಯಸ್ಸಿನ ಪೇಷಂಟ್ಸಿಗೆ ಈ ಸರ್ಜರಿನ ಮಾಡಿ ನಾವಿದನ್ನು ಮಿನಿಮಲಿ ಇನ್ವೇಸಿವ್ ಸೆಂಟರ್ ಅಂತ ಪ್ರಮೋಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಹೇಳಬೇಕಂದ್ರೆ 76 ವರ್ಷದ ವಯಸ್ಸಾದ ಒಬ್ಬರು ಪೇಷಂಟ್ ಕೂಡ ಸರ್ಜರಿ ಮಾಡಿಸುವಾಗ ಅವರು ತುಂಬ ಭಯಪಟ್ಟಿದ್ರು. ಅವರು ಸರ್ಜರಿ ಬೇಡ ಅಂತ ಹೇಳಿ ವಾಪಸ್ ಮನೆಗೆ ಹೋಗೋಣ ಅಂತ ಹೇಳಿದ ಮಗನಿಗೆ ಹೇಳಿದಾಗ ನಾವು ಹೋಗಿ ಅವರನ್ನು ಮೀಟ್ ಮಾಡಿ ಈ ಆಪ್ಷನ್ ಕೊಟ್ಟು ಇದರದೆಲ್ಲ ಬೆನಿಫಿಟ್ಸು ಮತ್ತು ಕೆಲವು ಡಿಸಡ್ವಾಂಟೇಜಸ್ ಏನಿದೆ ಎಲ್ಲ ಅವರಿಗೆ ಹೇಳಿ ಆದಮೇಲೆ, ಅವರು ಈ ಸರ್ಜರಿ ಆದಮೇಲೆ ಅವರು ಎಷ್ಟು ಸಮಾಧಾನ ಮತ್ತು ಒಂದು ಆ ಭಯ ಏನಿತ್ತು ಅವರಲ್ಲಿ ಅದು ಹೋಗಿ ಅವರೇ ಅವರ ಫ್ರೆಂಡ್ಸ್ ಯಾರು ಇದೇ ಥರ ಭಯದಲ್ಲಿದ್ದರು ಅವರೇ ಹೋಗಿ ಅವರಿಗೆ ತಿಳುವಳಿಕೆ ನೀಡಿ ಅವರು ಸರ್ಜರಿ ಮುಗಿಸಿ ಅವರು ಲೈಫ್ ಸ್ಟೈಲನ್ನೇ ಚೆನ್ನಾಗಿ ಒಂದು ಲೈಫ್ ಸ್ಟೈಲ್ ಲೀಡ್ ಮಾಡುವಾಗೆ ಆಗಿದೆ. ಸೊ ಹೆಚ್ಚಾಗಿ ಏನಾಗುತ್ತೆ, ವಯಸ್ಸಾದಾಗ ಈ ಸರ್ಜರಿ ಮಾಡಿಸೋಕ್ಕಿಂತ ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ಬದುಕಿದ್ರೆ ಸಾಕು ಅಂತ ಸುಮಾರು ಜನ ಯೋಚನೆ ಮಾಡ್ಬೋದು. ಸೊ ಅಲ್ಲಿ ಈ ಚಿಕಿತ್ಸೆ ತುಂಬ ಉಪಯೋಗ ಆಗುತ್ತೆ. ಸೊ ಇಷ್ಟು ಕಡಿಮೆ ನೋವಲ್ಲಿ, ಇಷ್ಟು ಕಡಿಮೆ ಹಾಸ್ಪಿಟಲ್ ಸ್ಟೇಯಲ್ಲಿ ಒಂದು ಸರ್ಜರಿ ಆಗಿ ನೀವು ಬೇರೆ ಯಾವುದಾದ್ರು ಒಂದು ಜನರಲ್ ಸರ್ಜರಿ ಆದಾಗೆ ನಡೆದು ಮನೆಗೆ ಹೋಗುವಾಗ ಆದಾಗ ನೀವು ನಿಮ್ಮ ಆಯುಷನ್ನು ಕಡಿಮೆ ಮಾಡುವ ಅವಶ್ಯಕತೆ ಬರಲ್ಲ ಅದರಲ್ಲಿ, ಅಥವಾ ನಾನು ಇರುವಷ್ಟು ದಿನ ಇರ್ತೇನೆ ಆ ಕಾನ್ಸೆಪ್ಟ್ ಬರಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ಸ್ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿ ಆಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಸ್ಪರ್ಶ್ ಹಾಸ್ಪಿಟಲ್, ಯಲಹಂಕ, ಬೆಂಗಳೂರು. ದೂರವಾಣಿ ಸಂಖ್ಯೆ 080612220000. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.